ಕರ್ನಾಟಕ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಏನೋ ಆರಂಭ ಆಗಿದೆ. ಆದರೆ ಬಹಳಷ್ಟು ಗೊಂದಲಗಳು ಇಲ್ಲಿ ಇದೆ. ಕಾರಣ ಏನು ಅಂತಂದ್ರೆ ಎಸ್ಐಆರ್ ಪ್ರಕ್ರಿಯೆ ಅಕ್ರಮವಾಗಿ ನಡೀತಾ ಇದೆ. ಇಲ್ಲಿ ಚುನಾವಣಾ ಅಧಿಕಾರಿಗಳು ಕೆಲವೊಂದು ರೂಲ್ಸ್ ಇರುತ್ತೆ, ಅವರು ಫಾಲೋ ಮಾಡಬೇಕಾಗುತ್ತೆ, ಬಿಎಲ್ಒಗಳು ಫಾಲೋ ಮಾಡಬೇಕಾಗುತ್ತೆ. ಯಾವುದೇ ನಿಯಮಗಳು ಪಾಲನೆ ಆಗ್ತಾ ಇಲ್ಲ. ಇಲ್ಲಿ ಅಧಿಕೃತವಾಗಿ ಅಥವಾ ಅಕ್ರಮವಾಗಿ ಬಂದಿರೋರೆಲ್ಲರಿಗೂ ಕೂಡ ಇಲ್ಲಿ ಮತದಾನದ ಹಕ್ಕು ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಹಾದಿ ಬೀದಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ. ಮಸೀದಿಯಲ್ಲಿ, ದೇವಸ್ಥಾನದಲ್ಲಿ, ಕಲ್ಯಾಣ ಮಂಟಪದಲ್ಲೂ ಕೂಡ ಎಸ್ಐಆರ್ ಮತದಾರರ ಪಟ್ಟಿ ರೆಡಿ ಆಗ್ತಾ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಅಕ್ರಮ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ. ಸರಿಯಾದಂತ ರೀತಿಯಲ್ಲಿ ಸರ್ವೆ ಆಗ್ತಾ ಇಲ್ಲ ಈ ಬಾರಿಯ ಎಸ್ಐಆರ್. ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಎಸ್ಐಆರ್ ವಿಡಿಯೋಗಳ ಯುದ್ಧವೇ ನಡೀತಾ ಇದೆ. ಕೇಂದ್ರ ಚುನಾವಣಾ ಆಯೋಗದ ಭೇಟಿಗೆ ಜೆಡಿಎಸ್ ಈಗ ನಿರ್ಧಾರ ಮಾಡಿಕೊಂಡಿದೆ. ರಾಜ್ಯ ಸರ್ಕಾರ ಚುನಾವಣಾ ಆಯೋಗದ ವಿರುದ್ಧ ಆರೋಪ ಮಾಡ್ತಾ ಇದೆ. ಎಸ್ಐಆರ್ ಅಕ್ರಮ ಆರೋಪದ ವಿರುದ್ಧ ದೂರು ಕೊಡಲು ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಈಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಡಲು ನಿರ್ಧಾರ ಆಗಿದೆಯಂತೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಮಯ ಕೇಳಿರುವಂತಹ ಎಸ್ಟಿಕೆ. ಹೀಗೆ ನಿನ್ನೆಯಿಂದ ಬಹಳಷ್ಟು ವಿಡಿಯೋಸ್ಗಳು ವೈರಲ್ ಆಗ್ತಾ ಇದೆ. ಅಂತಂದ್ರೆ ಬಿಎಲ್ಒಗಳು, ಚುನಾವಣಾ ಅಧಿಕಾರಿಗಳೇನಿರ್ತಾರೆ ಅವರು ಹೋಗಿ, ಬೂತ್ ಮಟ್ಟದ ಅಧಿಕಾರಿಗಳೇನಿರ್ತಾರೆ ಅವರು ಮನೆ ಮನೆಗಳಿಗೆ ಹೋಗಿ ಇದು ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡಬೇಕಾಗುತ್ತೆ. ಆದ್ರೆ ಎಸ್ಐಆರ್ ಈ ಬಾರಿ ನಮ್ಮ ರಾಜ್ಯದಲ್ಲಿ ಏನು ಆರಂಭ ಆಗಿದೆ, ಆರಂಭ ಆಗಿ ಒಂದೇ ದಿನಕ್ಕೆ ಈ ಕಂಪ್ಲೇಂಟ್ಸ್ಗಳು ಅಥವಾ ಈ ರೀತಿಯಾದಂತಹ ಲೋಪದೋಷಗಳು ಎಲ್ಲವೂ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಏನು ಅಂತಂದ್ರೆ ಇಲ್ಲಿ ಬಿಎಲ್ಒಗಳು ಮನೆ ಮನೆಗಳಿಗೆ ಭೇಟಿ ಕೊಡ್ತಾ ಇಲ್ಲ. ಎಲ್ಲಿ ಜಾಗ ಸಿಕ್ತು ಅಲ್ಲೇ ಕೂತ್ಕೊಂಡು ಇವರು ಗುಂಪು ಹಾಕೊಂಡು ಈ ರೀತಿಯಾಗಿ ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ 2 ಫಾರ್ಮ್ ನ ತಗೊಂಡು ಹೋಗ್ಬೇಕಾಗುತ್ತೆ. ಒಂದು ಮನೆಗೆ ಇವರು 2 ಫಾರ್ಮ್ಗಳನ್ನ, ಒಂದು ಅರ್ಜಿನ ತಗೊಂಡು ಹೋಗಿ ಅದರಲ್ಲಿ ಫಾರ್ಮ್ ಫಿಲ್ ಮಾಡಿಸಿ ಅದಾದ ನಂತರ ಒಂದು ಕಾಪಿ ತಗೊಂಡು ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಆದ್ರೆ ಎಲ್ಲವೂ ಕೂಡ ಅಕ್ರಮವಾಗಿ ನಡೀತಾ ಇದೆ ಅನ್ನುವಂತ ಆರೋಪ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ಈ ಬಾರಿಯ ಎಸ್ಐಆರ್ ನಲ್ಲಿ ಬಹಳಷ್ಟು ಗೊಂದಲ ಇದೆ, ಸರಿಯಾದಂತ ರೀತಿಯಲ್ಲಿ ಸರ್ವೆ ಆಗ್ತಾ ಇಲ್ಲ ಅನ್ನುವಂಥದ್ದು ಬಿಜೆಪಿ ಮತ್ತೆ ಜೆಡಿಎಸ್ ಆರೋಪ ಕರ್ನಾಟಕದಲ್ಲಿ. ಈ ವಿಚಾರದಲ್ಲಿ ಏನಾಗಬಹುದು? ಈಗ ಕೇಂದ್ರ ಚುನಾವಣೆ ಆಯೋಗದವರೆಗೂ ಹೋಗ್ತೀವಿ ಅಂತಿದ್ದಾರೆ. ರೋಹಿಣಿ, ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ಏನ್ ರಾಜ್ಯದಲ್ಲಿ ಆರಂಭವಾಗಿದೆ. ಇದರಲ್ಲಿ ಎಲ್ಲೋ ಒಂದು ಕಡೆ ಸರಿಯಾಗಿರ್ತಕ್ಕಂತ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇಲ್ಲ. ಇಲ್ಲಿ ಆಡಳಿತಾರೂಢ ಪಕ್ಷದ ಪ್ರಭಾವದಿಂದ ಎಲ್ಲೋ ಒಂದ್ ಕಡೆ ಅದನ್ನ ಹಾದಿ ತಪ್ಪಿಸುವಂತಹ ಪ್ರಯತ್ನ, ಮತ್ತೆ ಏನು ಎಸ್ಐಆರ್ ಪ್ರಕ್ರಿಯೆ ಯಾವ ರೀತಿ ನಡಿಬೇಕಿತ್ತು ಆ ಒಂದು ವಿಧಾನದಲ್ಲಿ ಕೂಡ ನಡೀತಾ ಇಲ್ಲ. ಒಂದೇ ಒಂದು ಕಲ್ಯಾಣ ಮಂಟಪದಲ್ಲಾಗಿರ್ಬಹುದು, ಕೆಲವೊಂದಿಷ್ಟು ಸಮುದಾಯ ಭವನಗಳಲ್ಲಾಗಿರ್ಬಹುದು, ಅಥವಾ ಒಂದೇ ಪ್ರದೇಶದಲ್ಲಿ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಅಲ್ಲಿ ಒಂದು ಎಸ್ಐಆರ್ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಬೇರೆ ಬೇರೆ ಬಾಂಗ್ಲಾದೇಶದವ್ರನ್ನು ಕೂಡ ಅಲ್ಲಿ ಮತದಾರ ಪಟ್ಟಿಯಲ್ಲಿ ಸೇರಿಸುವಂತಹ ಪ್ರಯತ್ನವನ್ನು ಕೂಡ ಇಲ್ಲಿ ಹುನ್ನಾರ ಕೂಡ ನಡೀತಾ ಇದೆ ಅನ್ನುವಂಥದ್ದನ್ನ ಜೆಡಿಎಸ್ ಪಕ್ಷದ ನಾಯಕರಾಗಿರ್ಬೋದು, ಬಿಜೆಪಿ ನಾಯಕರಾಗಿರ್ಬೋದು ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ನಿನ್ನೆ ಹಲವಾರು ಅದಕ್ಕೆ ಪೂರಕವೆಂಬಂತಹ ವಿಡಿಯೋಗಳನ್ನು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಕೂಡ ಮಾತನಾಡಿರ್ತಕ್ಕಂಥದ್ದು ರಾಮನಗರ ಆಗಿರ್ಬೋದು, ಯಶವಂತಪುರ ಆಗಿರ್ಬೋದು, ಇಂಡಿ, ತುಮಕೂರು, ಪಾವಗಡ, ಹೀಗೆ ಹಲವು ಕಡೆಗಳಲ್ಲಿ ಕೂಡ ಕಲ್ಯಾಣ ಮಂಟಪದಲ್ಲಿ ಕೂಡ ಎಸ್ಐಆರ್ ಒಂದು ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬಿಎಲ್ಒಗಳು ಎಲ್ಲೋ ಒಂದ್ ಕಡೆ ಸರ್ಕಾರದ ಅನತಿಯಂತೆ ಕೂಡ ನಡೆದುಕೊಳ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ, ಮತ್ತೆ ಕೆಲವು ಕ್ಷೇತ್ರಗಳಲ್ಲಿ ಆ ಒಂದು ಕ್ಷೇತ್ರದ ಶಾಸಕರ ಒಂದು ಪೋಸ್ಟರ್ ಅನ್ನ ಒಳಗೊಂಡಿರ್ತಕ್ಕಂಥ ಎಸ್ಐಆರ್ ನ ಜೊತೆಗೆ ಅದನ್ನು ಕೂಡ ಪೋಸ್ಟರ್ ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಹೀಗೆ ಹಲವು ರೀತಿಯ ಆರೋಪಗಳನ್ನು ಕೂಡ ಈಗ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಕುಮಾರಸ್ವಾಮಿ ಅವರು ಸಹಿತ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರಿಗೂ ಕೂಡ ಈ ಬಗ್ಗೆ ದೂರನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ತೀರ್ಮಾನವನ್ನು ಕೂಡ ಕೈಗೊಂಡಿದ್ದಾರೆ ಅನ್ನುವಂಥದ್ದು. ಈಗಾಗಲೇ ಅವರ ಸಮಯವನ್ನು ಕೂಡ ಕೇಳಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನುವಂತ ಮಾಹಿತಿ ಕೂಡ ಇದೆ. ನಿನ್ನೆ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕೂಡ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರಿಗೂ ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಕೇಂದ್ರಕ್ಕೂ ಕೂಡ ಹೋಗುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ರೋಷಿನಿ, ಎಸ್ ಹುಗಾರ್, ಜಸ್ಟ್ ಹೋಲ್ಡ್ ಆಗಿ ಇದೀಗ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಸ್ಐಆರ್ ಅಸ್ತ್ರದೊಂದಿಗೆ ಸರ್ಕಾರದ ವಿರುದ್ಧ ಮೈತ್ರಿ ಈಗ ಹೋರಾಟಕ್ಕೆ ರೆಡಿಯಾಗಿದೆ. ಶೀಘ್ರದಲ್ಲೇ ಬಿಜೆಪಿ ಹೈಕಮಾಂಡ್ ಮಾಡಲಿದೆ. ಬಿಜೆಪಿ ಹೈಕಮಾಂಡ್ ಅವರನ್ನ ಎಸ್ಟಿಕೆ ಅವರು ಭೇಟಿಯಾಗ್ತಿದ್ದಾರೆ. ಈಗಾಗಲೇ ಅಮಿತ್ ಶಾ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಜಂಟಿ ಹೋರಾಟದ ರೂಪುರೇಷೆಗಳ ಬಗ್ಗೆ ಸಮಾಲೋಚನೆ ನಡೀತಾ ಇದೆಯಂತೆ. ಬಿಜೆಪಿ ರಾಷ್ಟ್ರೀಯ ನಾಯಕರ ಭೇಟಿ ಬಳಿಕ ಹೋರಾಟ ಸಾಧ್ಯತೆ ಇದೆ. ಎಸ್ಐಆರ್ ಅನ್ನುವಂಥದ್ದು ಈಗ ಮೈತ್ರಿಗೆ ಒಂದು ಅಸ್ತ್ರ ಆಗೋಗಿದೆ. ಶೀಘ್ರದಲ್ಲೇ ಬಿಜೆಪಿ ಹೈಕಮಾಂಡ್ ಅವರನ್ನ ಭೇಟಿಯಾಗ್ತಾರೆ ಎಸ್ಟಿಕೆ ಅವರು. ಈಗಾಗಲೇ ಅಮಿತ್ ಶಾ ಅವ್ರ ಜೊತೆ ಕೂತು ಚರ್ಚೆ ಮಾಡಿದ್ದಾರಂತೆ. ಹುಗಾರ್, ಈಗ
ಈ ಒಂದು SIR ಪ್ರಕ್ರಿಯೆಯಲ್ಲಿ ಎಲ್ಲೋ ಅಕ್ರಮ ನಡೀತಾ ಇದೆ ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟದ ಒಂದು ಅಸ್ತ್ರ ಆಗ್ಬಿಟ್ಟಿದೆ ಈಗ ಮೈತ್ರಿಗೆ ಅಂತಂದ್ರೆ ಬಿಜೆಪಿ ಮತ್ತೆ JDSಗೆ. ಈ ವಿಚಾರವನ್ನ ತಗೊಂಡು ಈಗ ಬಿಜೆಪಿ ಹೈಕಮಾಂಡ್ ಅವ್ರಿಗೂ ನಾನು ಚರ್ಚೆ ಮಾಡ್ತೀನಿ, ಅದಾದ ನಂತರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಲ್ಲೋ ಒಂದು ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಬಿಜೆಪಿ ಪಾಳಯದಲ್ಲಿ. ಇದು ಏನಾಗಬಹುದು ಮುಂದಿನ ದಿನಗಳಲ್ಲಿ? ರೋಶಿನಿ, ಏನ್ ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ, ಅದರಲ್ಲಿ BLOಗಳ ಮುಖಾಂತರ ಎಲ್ಲೋ ಒಂದ್ ಕಡೆ ಅಕ್ರಮವಾಗಿರ್ತಕ್ಕಂಥ ವಿಧಾನದ ಮುಖಾಂತರ ಈ SIR ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನ ಬಿಜೆಪಿ ಮತ್ತು JDS ಪಕ್ಷದ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಇದರ ವಿರುದ್ಧವಾಗಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತ ಏನು BLOಗಳು ಏನಿದ್ದಾರೆ, ಆ ಒಂದು BLOಗಳು ಸರಿಯಾದ ರೀತಿಯಲ್ಲಿ ಕೂಡ ಇಲ್ಲಿ ಪ್ರಕ್ರಿಯೆ ನಡೆಸ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಅಕ್ರಮವಾಗಿರ್ತಕ್ಕಂಥ ರೀತಿಯಲ್ಲಿ ಕೂಡ ಈ SIR ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಬೇರೆ ನಮ್ಮ ರಾಜ್ಯದವರೆಲ್ಲ ಬೇರೆ ರಾಜ್ಯದವ್ರನ್ನ ಈ ಒಂದು SIR ಪ್ರಕ್ರಿಯೆಗೆ ಅಧಿಕಾರಿಗಳನ್ನ ನೇಮಕ ಮಾಡ್ಬೇಕು. ಮತ್ತೆ ಈಗ ಏನು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಆ BLOಗಳನ್ನ ಒಂದ್ ಕಡೆ ಅವ್ರನ್ನ ನೇಮಕ ಮಾಡ್ಬಾರ್ದು, ಅವ್ರನ್ನ ಹೊರಗಿಟ್ಟು ಬೇರೆಯವ್ರನ್ನ ಕೂಡ ಈ ಒಂದು SIR ಪ್ರಕ್ರಿಯೆ ಕೂಡ ನೇಮಕ ಮಾಡ್ಬೇಕು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಆಗ್ರಹ ಇದೆ. ಇದನ್ನ ದೊಡ್ಡ ಮಟ್ಟದಲ್ಲಿ ಕೂಡ ಒಂದು ಹೋರಾಟದ ರೂಪದಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಏನು SIR ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆಯುತ್ತೆ ಅನ್ನುವಂತ ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಏನು ಆರೋಪಗಳನ್ನ ಮಾಡಿದ್ರು, ಅದಕ್ಕೆ ತಿರುಗೇಟು ಕೊಡುವಂತ ಪ್ರಯತ್ನವನ್ನ ಇದೀಗ ಅವರ ಒಂದು ಅಡಿಯಲ್ಲಿ ಬರ್ತಕ್ಕಂತ BLOಗಳ ಮುಖಾಂತರ ಏನು ಅಕ್ರಮವಾಗಿ ನಡೆಸ್ತಾ ಇದ್ದಾರೆ ಆ ಒಂದು ಕಾಂಗ್ರೆಸ್ ಶಾಸಕರು ಇರುವಂತ ಕ್ಷೇತ್ರಗಳಲ್ಲಿ, ಅದನ್ನ ಒಂದು ಇಡೀ ರಾಷ್ಟ್ರಾದ್ಯಂತ ಕೂಡ ತೋರ್ಪಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೈತ್ರಿ ನಾಯಕರು ಮುಂದಾದಂತೆ ಕಾಣ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿಯ ಕೇಂದ್ರ ನಾಯಕರನ್ನ ಭೇಟಿ ಮುಖಾಂತರ ಒಂದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದನ್ನ ಹೋರಾಟವನ್ನ ತೆಗೆದುಕೊಂಡು ಹೋಗ್ಬೇಕು, ರಾಜ್ಯದಲ್ಲಿ ಕೂಡ ಮೈತ್ರಿಯಿಂದಲೇ ಕೂಡ ಹೋರಾಟವನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನೇನು ದೆಹಲಿಗೆ ಕೂಡ ನಾಳೆ ಕೂಡ ಹೋಗ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರನ್ನು ಕೂಡ ಭೇಟಿಯಾಗಿ ಮತ್ತೆ ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಕೂಡ ಮೈತ್ರಿಯಿಂದಲೇ ಕೂಡ ಒಂದು ಭೇಟಿಯಾಗಿ ಒಂದು ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಳ್ಬೇಕು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದ್ ಕಡೆ ವಾಗ್ದಾಳಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು. ರೋಶಿನಿ, ಥ್ಯಾಂಕ್ ಯು ಉಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.